ಸೊ ಗೈಸ್ ನೋಡ್ಬೋದಿಲ್ಲ, ಅಲ್ಲಿಂದ ಹತ್ತು ಬಂದೇವಿ, ಇನ್ನು ಹಂಗೆ ಹತ್ತು ಹೋಗ್ಬೇಕು ಲಿಟ್ರಲಿ. ಎಲ್ಲಿ ಹೋಗಿ ನರಸಿಂಹ ಸಾಯ್ದ ನೋಡ್ರಿ ಆ ಹಿರಣ್ಯಕಶ್ಯಪನ. ಇದಲ್ಲ ಆಲ್ರೈಟ್ ಗೈಸ್, ಸೊ ನೀವು ಇದನ್ನೇ ನೋಡ್ಲಿತ್ತೀರಿ ನೋಡ, ಇದು ಉಗ್ರ ಸ್ತಂಭಕ್ಕೆ ಹೋಗೋ ದಾರಿ. ಓಕೆ ಗೈಸ್, ನೀವು ನೋಡ್ಬೋದಾ ಎಷ್ಟು ನಾವು ಹತ್ತೇವಿ, ಈಗ ಇನ್ನೂ ಹತ್ತೋದು ಬಾಕಿ ಅದ ಭಾಳ. ಲೆಟ್ಸ್ ಗೋ. ಹಾಗಾದರೆ ಅವನು ಈ ಕಂಬದಲ್ಲಿ ಇರಬೇಕು ತಾನೆ? ಅವಶ್ಯವಾಗಿರುವರು. ನಮಸ್ಕಾರ ಕರ್ನಾಟಕ ಆ್ಯಂಡ್ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ ಸುಧಾನ ವ್ಲಾಗ್ಸ್ನಲ್ಲಿ ಸ್ವಾಗತ. ಸೊ ನಾವಿವಾಗ ಹೋಗ್ತಿದ್ದೀವಿ ಎಲ್ಲಪ್ಪ ಅಂತಂದ್ರೆ ಅಹೋಬಲ್ ನರಸಿಂಹ ಗುಡಿಗೆ, ಎಲ್ಲಂದ್ರೆ ಆಂಧ್ರ ಪ್ರದೇಶ ಕಡೆ. ಸೊ ಈಗ ನಾವು ಟ್ರೈನ್ ಒಳಗಿದ್ದೇವೆ, ನಾವು ಹುಬ್ಬಳ್ಳಿ ಒಳಗೆ ಟ್ರೈನ್ ಹತ್ತೀವಿ. ಸೊ ಹುಬ್ಬಳ್ಳಿಂತ್ರ ನಂದ್ಯಾಳ ತನಕ ನಾವು ಟ್ರೈನ್ ಒಳಗೆ ಹೋಗ್ತೀವಿ. ನಂದ್ಯಾಳಿಂತ್ರ ಹಳ್ಳಘಟ್ಟಕ್ಕೆ ಬಸ್ ಅದ 63 ಕಿಲೋಮೀಟ್ರ್. ಹಳ್ಳಘಟ್ಟದಿಂದ ನೆಕ್ಸ್ಟ್ ಎಲ್ಲ ಹೋಗ್ತೇವಪ್ಪ ಅಂದ್ರೆ ಅಹೋಬಲಕ್ಕೆ ಫ್ರೀ ಬಸ್ಸುಗಳವ, ಲೈಕ್ ಬಸ್ಗಳವ. ಸೊ ಅದ್ರೊಳಗೆ ಹೋಗ್ತೇವೆ ನಾವು. ಸೊ ವಿ ಆರ್ ಕರೆಂಟ್ಲಿ ಇನ್ ದ ಟ್ರೈನ್ ಆ್ಯಂಡ್ ಲೆಟ್ ಮಿ ಇಂಟ್ರೊಡ್ಯೂಸ್ ಆರ್ ಕ್ರೂ ಮೇಟ್ಸ್. Alright guys, so this is our first crewmate Sanjeev Nadgera, and he is our second crewmate Krishi, and ಗೊತ್ತದ ನಿಮಗೆ ಯಾರಂತ ಭಾಳ ಬ್ಲಾಗ್ಸ್ ನೋಡಿರಿ. ಆ್ಯಂಡ್ ಇವಂತೂ ನಮ್ದು ಪರ್ಮನೆಂಟ್ ಕ್ರೂಮೇಟ್ ಬಾಲಚಂದ್ರ ಕುಲಕರ್ಣಿ. ಸೊ ನಮ್ಮ ಟ್ರೈನ್ ಒಳಗೆ ಕೆಲವೊಂದು ಜನ ಫ್ರೆಂಡ್ಸ್ ಮಾಡ್ಕೊಂಡಿದ್ವಿ. ಅವ್ರು ನಾವೀಗ ಊಟ ಮಾಡ್ತೀವಿ. ಊಟ ಮಾಡಿ ನೆಕ್ಸ್ಟ್ ಏನು ಪ್ಲಾನ್ಸ್ ಅವ ಚೆಕ್ ಮಾಡೋಣ. ಸೊ ಊಟ ಮಾಡಿ ಮಕ್ಕೊಂಡ್ಬಿಟ್ವಿ. ಎದಕ್ಕಂದ್ರೆ ನಾವು ನಂದ್ಯಾಳಿಗೆ ಹೋಗಿ ಅಲ್ಲಿಂದ ಮತ್ತೆ 2 ಸ್ಟೇಷನ್ ಜಂಪ್ ಆಗ್ಬೇಕಾಯ್ತು. ಸೊ ಆಫ್ಟರ್ 8 hours of journey ನಾವು ರೀಚ್ ಆದ್ವಿ ನಂದ್ಯಾಲ್ ಜಂಕ್ಷನ್. ಸೊ ನಾವೇ ಹೊಂಟೇವಿ ನಂದ್ಯಾಲ್ ಜಂಕ್ಷನ್ ಬಸ್ ಸ್ಟ್ಯಾಂಡಿಗೆ. ಸೊ ಬಸ್ ಸ್ಟ್ಯಾಂಡಿಂದ ಹಳ್ಳಘಟ್ಟ ಬಸ್ ಇರಬೇಕು. ಹಳ್ಳಘಟ್ಟದಿಂದ ನೆಕ್ಸ್ಟ್ ಮತ್ತೆ ಎಲ್ಲಪ್ಪ ಅಂತಂದ್ರೆ ಅಹೋಬಲಕ್ಕೆ ಬಸ್ ಇರುತ್ತೆ. ಸೊ ನಾವೀಗ ಆಟೋ ಒಳಗೆ ಹೊಂಟೀವಿ, ನೋಡ್ಬೋದು ನೀವು. ಗೈಸ್, ಸೊ ನಾವೀಗ ನಂದ್ಯಾಳಿಂದ ಹಳ್ಳಘಟ್ಟಕ್ಕೆ ಹೋಗೋ ಬಸ್ ಹತ್ತೀವಿ. ಬಸ್ ಬಗ್ಗೆ ಹೇಳಿ. ಬಸ್ ಮಾತ್ರ ಮಸ್ತ್ ಐತಿ. ಬಸ್ ರಾಜಹಂಸ ಬಸ್ ನಮಗೆ ಅಫೋರ್ಡೆಬಲ್ ಪ್ರೈಸ್ ಒಳಗಡೆ ಬಸ್ ಸಿಗುತ್ತೆ. 80 ರೂಪಾಯಿದಾಗ ನಂದ್ಯಾಳಿಂದ ಹಳ್ಳಘಟ್ಟಕ್ಕೆ ಹೋಗಿ ನಂದ್ಯಾಳಿಂದ ಹಳ್ಳಘಟ್ಟ ಹೋಗ್ತೀವಿ. ನೆಕ್ಸ್ಟ್ 3 ಕಿಲೋಮೀಟರ್ ಹಳ್ಳಘಟ್ಟದಿಂದ ಡೈರೆಕ್ಟ್ ಅಹೋಬಲ. ಸೊ ನಾವೀಗ ಇದ್ದೀವಿ ಹಳ್ಳಘಟ್ಟ ಒಳಗೆ. ಸೊ ಈಗ ಕರೆಂಟ್ಲಿ ಟೈಮ್ 6:15 ಆಗಿದೆ. ಸೊ 6:15ಗೆ ಹಳ್ಳಘಟ್ಟದಿಂದ ಅಹೋಬಲ ಹೋಗ್ಲಿಕ್ಕೆ ಒಂದು ಬಸ್ ಬರ್ತದೆ. ಸೊ ನಾವೆಲ್ಲರೂ ಇಲ್ಲೇ ಒಂದು ಸ್ವಲ್ಪ ಹಳ್ಳಘಟ್ಟಕ್ಕೆ ಬಂದು ಚಾಗಿ ಕುಡಿದಿರ್ತೀವಿ. ಅವರಿಬ್ರು ಕುಡ್ದಿಲ್ಲ, ಅದು ಮಾತು ಬೇರೆ. ಯಾ ಸೊ 6:15ಗೆ ಬಸ್ ಬರ್ತದೆ. ಬಸ್ ಹತ್ತಿ ನೆಕ್ಸ್ಟ್ ವಿಲ್ ಗೋ ಟು ಅಹೋಬಲ. ಅಲ್ಲಿ ಹೋಗಿ ಮತ್ತೆ ರೂಮದ್ದು ಹುಡುಕ್ತೇವೆ. ಆಫ್ಟರ್ ಎಷ್ಟು ತಾಸು ಹೇಳಿದ್ವಿ ನಾವು? 1 hour. ಹಾಂ, ಆಫ್ಟರ್ ಲಿಟ್ರಲಿ 1 ತಾಸು ಕೈಲಿ ನಾವು. ಸೊ ಈಗ ಬಂದು ಅಹೋಬಲಂ ಬಸ್ ಹತ್ಕೊತೀವಿ. ಬಸ್ ಓಕೆ ಆಂಧ್ರ ಪ್ರದೇಶ್ ಬಸ್ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ನೀವು? ಸ್ಪೆಷಾಲಿಟಿ ಏನಂತಂದ್ರೆ ಒಂದು ಸೆಕೆಂಡ್, ಈ ಬಸ್ಸಿನ ಸ್ಪೆಷಾಲಿಟಿ ಏನಂತಂದ್ರೆ ನಿಂಗೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಗೊತ್ತಾಗಂಗಿಲ್ಲ. ಹೆಂಗೆ ಹತ್ಬೇಕು ಅನ್ನೋದು ಬಸ್ ಹಿಂಗೆ ನಿಂತೈತಂದ್ರೆ ಅದು ಹಿಂದೆ ಬರ್ತಿತ್ತು ಮುಂದೆ ಬರ್ತಿತ್ತು. ಬೈ ಲಿಟ್ರಲಿ ಭಾಳ ಕನ್ಫ್ಯೂಸ್ ಆಗಿ. ಆಗಲೇ ಒಂದು ಬಸ್ ಹೊಡಿದ್ವಿ ನಾವು, ಅದ್ರ ಬಗ್ಗೆ ಮಾತಾಡ್ತೀವಿ ನಾವು. ಪಿಕ್ಚರ್ ಇತ್ತು. ಓಕೆ ಗೈಸ್, ಸೊ ನಾವೀಗ ಅಹೋಬಲದೊಳಗೆ ಒಂದು ರೂಮ್ ಹಿಡಿದೇವಿ. ರೂಮ್ ಮಾತ್ರ ಅನ್ನಾವತ್ತದ. ಸೊ ಲೆಟ್ ಮಿ ಗಿವ್ ಯು ಗೈಸ್ ಕ್ವಿಕ್ ರೂಮ್ ಟೂರ್. ದಿಸ್ ಇಸ್ ದ ಎಂಟ್ರೆನ್ಸ್. ಆ್ಯಂಡ್ ನೀವು ನೋಡ್ಬೋದು, ಇದು ಹೊಸದು ಆ್ಯಕ್ಚುಲಿ, ಇದು ಹೊಸದದ. ಸೊ ಇಲ್ಲೇ ನಮ್ಮನ್ನ ಬಿಟ್ಟು ಬೇರೆ ಯಾರು ಇಲ್ಲಿಲ್ಲ ಆ್ಯಕ್ಚುಲಿ. ಸೊ ಇದೊಂದು ರೂಮ್ ಅದ ಇಲ್ಲೇ. ಸೊ ನೀವು ನೋಡ್ಬೋದು, ಹೊಸ ರೂಮ್ ಅದ. ಬೆಡ್ಡು ಮಸ್ತ್ ಅದ. ಆ್ಯಂಡ್ ಸರ್ಕ್ಯೂಟ್ ಬೋರ್ಡ್ ಎಲ್ಲ ಕರೆಕ್ಟ್ ಅದ. ಈ ಕಡೆ ವಾಶ್ ಬೇಸಿನ್ ಆ್ಯಂಡ್ ಮುಖಕ್ಕೆ ತಗೋಬೋದು. ಈ ಕಡೆ ಬಾತ್ರೂಮ್ ಅದ. ಒಳಗೆ ಸಂಜೀವ್ ಹೋಗ್ಯಾನ, ಅವು ನಮ್ಮಲ್ಲಿ ಇದು ಮಾಡೋಣ ಅಂತ. ಓಕೆ, ಸೊ ದಿಸ್ ಈಸ್ ದ ರೂಮ್. ಇದು ಪರ್ ಡೇ ಎಷ್ಟು ರೆಂಟ್ ಅದಪ್ಪ ಅದಾದ್ರೆ 800 ರೂಪಾಯಿ ಅದ ಪರ್ ಡೇ. ಸೊ ವಿ ಆರ್ ಸ್ಟೇಯಿಂಗ್ 2 days. ಓವರ್ ಆಲ್ ಪ್ರೈಸ್ ಬಂದ್ಬಿಟ್ಟು ಎಷ್ಟಾಗಿದೆಪ್ಪ ಅಂದ್ರೆ 3600 ಆಗಿದೆ. ನಾವು 2 ರೂಮ್ ತೊಗೊಂಡಿವಿ. ಸೊ ರೂಮ್ ಮಾತ್ರ ಬೆಟ್ರ್ ಅವ, ಚಲೋ ಅವ, ಆ್ಯಕ್ಚುಲಿ ಚಲೋ ಅವ. ಸೊ ಗೈಸ್, ಸೊ ನಾವೆಲ್ಲ ರೆಡಿ ಆಗಿವಿ. ಸೊ ನಮ್ದೀಗ ನೆಕ್ಸ್ಟ್ ಪ್ಲಾನ್ ಏನದಪ್ಪ ಅಂತಂದ್ರೆ ಇಲ್ಲೇ ಕೆಳಗೆ ಶಾಂತ ನರಸಿಂಹ ದೇವ್ರ. ಸೊ ಫಸ್ಟಿಗೆ ಆ ಕಡೆ ಹೋಗ್ಬರ್ಬೇಕು. ಸೊ ಅಲ್ಲಿಂದ ನೆಕ್ಸ್ಟ್ ಕೆಳಗೆ ಟೋಟಲ್ 4 ಬಲ. ಸೊ 4 ಹಂಗೆ ಹೋಗಿ ಬರ್ಬೇಕಂತ, ದರ್ಶನ ತಗೊಂಡು ಬರ್ಬೇಕಂತದ. ಸೊ ಇವತ್ತಿನ ದಿನ. ಓಕೆ, ಸೊ ಸ್ಟೇಟ್ ಲೆಟ್ಸ್ ಗೋ. ಓಕೆ, ಸೊ ನಾವೀಗ
ಶಾಂತ ನರಸಿಂಹನ ದರ್ಶನ ಮಾಡ್ಕೊಂಡೇವಿ. ಸೊ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಬಂದೇವೆ ಲಿಟ್ರಲಿ ಕರೆಕ್ಟ್ 11 ದಿನದ ಪೂಜೆ ಮಹೋತ್ಸವ ನಾಳಿಂದ ಸ್ಟಾರ್ಟ್ ಅದ. ಸೊ ಎಸ್ ಗೈಸ್, ಸೊ ನೀವೇನು ನೋಡ್ತಿರಲ್ಲ, ಇಲ್ಲೇ ನಾವು ಊಟ ಮಾಡಿದ್ವಿ. ಇಲ್ಲೇನು ರೆಸ್ಟ್ರಿಕ್ಷನ್ಸ್ ಇಲ್ಲ, ನೀವು ರೊಕ್ಕ ಕೊಟ್ಟು ಊಟ ಮಾಡ್ಬೇಕಂತ. ನಿಮಗೆ ಹೆಂಗೆ ಬೇಕು ಹಂಗೆ ಊಟ ಮಾಡ್ಬೋದು. ನೀವು ಊಟ ಮಾಡಿ ನಿಮ್ಮ ಕಡೆ ಎಷ್ಟಾಗ್ತದೆ ಅಷ್ಟು ನೀವು ಏನು ಮಾಡ್ಬೋದಪ್ಪ ಅಂದ್ರೆ ದಕ್ಷಿಣೆಗೆ ಇಷ್ಟನ್ನ ಕೊಡ್ಬೋದು. ಇಲ್ಲಿ ಜನನೂ ಭಾಳ ಪ್ರೀತಿ ಇದ್ದಾರೆ ಆ್ಯಂಡ್ ಊಟನೂ ಭಾಳ ಚಲೋ ಅದ. ಸ್ಪೆಷಲಿ ದಿಸ್ ಪ್ಲೇಸ್ ಇಲ್ಲಿ ಇದ್ದವರು ಎಲ್ಲರೂ ಪ್ರತಿಯೊಬ್ಬರು ಊಟದಿಂದ ಹಿಡಿದು ವ್ಯವಹಾರ ಮಟ್ಟ ಅತಿ ಉತ್ತಮ ಐತಿ. ಕರ್ನಾಟಕದಿಂದ ಒಂದ್ಸತ ಬಂದು ವಿಸಿಟ್ ಮಾಡೋದು ಅಂತ ಪ್ಲೇಸ್ ಐತಿ. ನೆನಪಿಟ್ಟುವರೆಗೆ ಇದು ಬ್ರಾಹ್ಮಣ ಛಾತ್ರ ಅಂತ. ಇದು ಕ್ಷೇತ್ರ ಐತಂದ್ರೆ ಕ್ಷೇತ್ರಕ್ಕೆ ಕಾಪಾಡೋರು ಇವರು ನೋಡಿ, ಅಷ್ಟು ಚಂದ ಐತಿ. ಕರೆನ ಅದು ಸೀರಿಯಸ್ಲಿ. ಹೊರಡ್ ಗೈಸ್, ಸೊ ನಾವೀಗ ಹೊಂಟೀವಿ 2ನೇ ನರಸಿಂಹ ನೋಡ್ಲಿಕ್ಕೆ. ಯಾವುದಪ್ಪ ಅಂದ್ರೆ ಯೋಗಾನಂದ ನರಸಿಂಹ ನೋಡ್ಲಿಕ್ಕೆ ಹೊಂಟೇವೆ ನಾವು. ಸೊ ಇಲ್ಲಿಂದ ನಮ್ಮ ರೂಮಿಂದ 2.5 ಕಿಲೋಮೀಟರ್ಸ್ ತನ ಅದ. ಸೊ ಬೈ ವಾಕ್ ಹೊಂಟೇವೆ ನಾವು ಯೋಗಾನಂದ ನರಸಿಂಹ. ನೆಕ್ಸ್ಟ್ ಛತ್ರವತ ನರಸಿಂಹಕ್ಕೆ ಹೋಗ್ತೇವೆ. ನೆಕ್ಸ್ಟ್ ಅದು ಬೈ ವಾಕೇಬಲ್ ಡಿಸ್ಟೆನ್ಸ್ ಅದ. ಬಿಸಿಲು ಮಾತ್ರ ಭಾಳ ಅದ, ಭಯಂಕರ ಬಿಸಿಲು ಅದ. ಸೀರಿಯಸ್ಲಿ ಹೊಂಟೇವಿ, ಅನ್ನ ಹೋಗ್ತದ. ಸ್ವಾಮಿ ಏನು ಮಾಡ್ತಾರ ಗೊತ್ತು. ಆ್ಯಕ್ಚುಲಿ ಆಫ್ಟರ್ನೂನ್ 3:30 ಆಂಧ್ರ ಪ್ರದೇಶದ. ಸಿಕ್ಕೊಂಡಿಲ್ಲ ಜಗಳ ಜಗಳ ಬಿಡವ. ಓಕೆ, ಸೊ ಇಟ್ಸ್ ಆ್ಯಕ್ಚುಲಿ ಆಫ್ಟರ್ನೂನ್ 3:30. ಇದರಲ್ಲಿ ಭಾಳ ಬಿಸಿಲದ. ಇಲ್ಲೇ ಅಣ್ಣಾವದು ಬಿಸಿಲದ. ನಾವು ಹೆಂಗೆ ಹೊರಗೆ ಬಂದೆವು ರೂಮ್ ಟೆಂಪ್ರೇಚರ್ಗಿಂತ ಅಯ್ಯೋ ಹೊರಗೆ ಬಂದ್ರೆ ಭಯಂಕರ ರೀ, ಸಿಕ್ಕಾಬಟ್ಟೆ. ಆಂಧ್ರ ಪ್ರದೇಶದ ಮೊದಲಕ್ಕ. ಆ್ಯಂಡ್ ವಿ ಗಾಟ್ ಅನದರ್ ಮೆಂಬರ್ ಇನ್ ಅವರ್ ಟೀಮ್, ಸೂರ್ಯನಾರಾಯಣ್ ಜಿ. ಓಕೆ, ಸೊ ವಿ ಆಲ್ ಆರ್ ಟ್ರಾವೆಲಿಂಗ್ ಟುಗೆದರ್. ಎಲ್ಲರಿಗೂ ಒಟ್ಟಿಗೆ ಹೊಂಟೇವಿ, ಮಜಾ ಬರುತ್ತೆ. ಲೆಟ್ಸ್ ಗೋ. ಓಕೆ ಗೈಸ್, ಸೊ ನಾವೀಗ ಬಂದೀವಿ ಛತ್ರಪತಿ ನರಸಿಂಹಸ್ವಾಮಿ ಟೆಂಪಲ್ಗೆ. ಸೊ ಈ ಟೆಂಪಲ್ ಒಳಗೆ ನರಸಿಂಹನ ಭಕ್ತರು ಕೀರ್ತನೆಯನ್ನು ಮಾಡಿದ್ರು. ಓಕೆ, ಸೊ ನಾವೀಗ ಛತ್ರಪತಿ ನರಸಿಂಹನ ದರ್ಶನ ಮಾಡ್ಕೊಂಡು ಬಂದೀವಿ. ಸೊ ಆಗಲೇ ಹೇಳ್ದಂಗೆ ಈ ನರಸಿಂಹನ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಇಲ್ಲೇ ಎಲ್ಲ ಗಂಧರ್ವರು ಕೂತ ಅವನ ನಾಮಕೀರ್ತನೆಯನ್ನು ಮಾಡಬೇಕಾರೆ ಆ ನರಸಿಂಹಸ್ವಾಮಿ ಪ್ರಸನ್ನನಾಗಿ ಅವರಿಗೆ ಇಲ್ಲೇ ದರ್ಶನ ಕೊಟ್ಟಿದ್ದ. ಸೊ ನನಗೆ ತೋರಿಸ್ಲಿಕ್ಕೆ ಆಗಂಗಿಲ್ಲ, ಬಟ್ ಒಂದು ಕೈ ನರಸಿಂಹನ ತೊಡಿ ಮೇಲೆ ಅದ, ಇನ್ನೊಂದು ಕೈ ಎಲ್ಲದಪ್ಪ ಅಂದ್ರೆ ಲೈಕ್ ಆಶೀರ್ವದಿಸಿದ. ಸೊ ಇನ್ನೊಂದು ಕೈ ತಾಳ ಮಾಡ್ಕೋತ ಅವ ಆರಾಮ್ ಕೂತಿದ್ದ. ಸೊ ಅದ ಟೈಮಿಗೆ ಅವ ಆಶೀರ್ವದಿಸಿಕತ್ತಿದ್ದ. ಸೊ ಇದು ಛತ್ರಪತಿ ನರಸಿಂಹದ ಮೇನ್ ಪಾಯಿಂಟ್ ಅದ. ಸೊ ನರಸಿಂಹಸ್ವಾಮಿ ಮಾತ್ರ ಸಿಕ್ಕಾಪಟ್ಟೆ ಹಸನ್ಮುಖಿ ಇತ್ತ, ನೀವು ನೋಡ್ಬೇಕಾಯ್ತು, ಬಟ್ ಐ ಕಾಂಟ್ ಶೋ ಯು. ಎಸ್, ನೆಕ್ಸ್ಟ್ ನಾವೀಗ ಹೊಂಟೀವಿ ಯೋಗಾನಂದ ನರಸಿಂಹಕ್ಕೆ. ಲೆಟ್ಸ್ ಗೋ. ಓಕೆ ಗೈಸ್, ಸೊ ಆ ಕಡೆ ಅದ ನಮ್ದು ಯಾವುದಪ್ಪ ಅಂತಂದ್ರೆ ಯೋಗಾನಂದ ನರಸಿಂಹ ಸ್ವಾಮಿ ಇದಾರಲ್ಲಿ. ಆ್ಯಂಡ್ ಇಲ್ಲಿ ಏನದಪ್ಪ ಅಂದ್ರೆ ಇಲ್ಲಿ ನವನರಸಿಂಹಗಳನ್ನ ಸ್ಥಾಪನೆ ಮಾಡಿಬಿಟ್ಟಾರೆ. ಯಾರಿಗೆ ಎಷ್ಟು ನವನರಸಿಂಹ ಎಲ್ಲ ಕಡೆ ಹೋಗಿ ನೋಡ್ಕೊಂಬರ್ಲಿಕ್ಕೆ ಆಗಂಗಿಲ್ಲ, ಅವ್ರು ಇಲ್ಲಿ ಒಂದು ಕಡೆ ಬಂದು ದರ್ಶನ ಮಾಡ್ಕೊಂಡ್ಬಿಟ್ರೆ 9 ನರಸಿಂಹ ದೇವರ ಎಲ್ಲ ಸ್ವರೂಪವನ್ನು ಇವ್ರು ಇಲ್ಲೇ ದರ್ಶನವನ್ನು ಮಾಡ್ಬೋದು. ಓಕೆ, ಸೊ ನಾವೀಗ ವಾಪಸ್ ಹೊಂಟೇವಿ ನಮ್ಮ ರೂಮಿಗೆ. 2.5 ಕಿಲೋಮೀಟರ್ ನಾವು ನಡ್ಕೊಂಡು ಬಂದಿದ್ವಿ. ಸೊ ಇಲ್ಲಿ ಬಂದು ನಮಗೆ ಯೋಗಾನಂದ ನರಸಿಂಹ ಹಾಗೂ ಛತ್ರಪತಿ ನರಸಿಂಹದ ದರ್ಶನ ಆಯ್ತು. ಸೊ ಈಗ 2.5 ಕಿಲೋಮೀಟರ್ ನಾವು ಬಂದಿದ್ವಿ, ಈಗ ಮತ್ತೆ 2.5 ಕಿಲೋಮೀಟರ್ ಹೋಗ್ಬೇಕು. ಸೊ ಓವರ್ ಆಲ್ ನಾವು ಲಿಟ್ರಲಿ ಎಷ್ಟು ಮಾಡಿವಪ್ಪ ಅಂದ್ರೆ 5 ಕಿಲೋಮೀಟರ್ ವಾಕಿಂಗ್ ಡಿಸ್ಟೆನ್ಸ್ ಗೈಸ್. ಆ್ಯಂಡ್ ವಿ ಆಲ್ ಸ್ಟಿಲ್ ಆರ್ ಇನ್ ಎಕ್ಸೈಟ್ಮೆಂಟ್. ಮೊದಲಪ್ಪ ನಡಿಗಾರ ಡೆಫಿನೆಟ್ಲಿ. ಆ್ಯಂಡ್ ದೇರ್ ಇಸ್ ಒನ್ he got that no don't show. No. So he got the frame of Navanarasimhas and he will stick in his home. So yeah, I also brought but a tiny one. ಸೊ ಅಪ್ಪರ್ ಅಹೋಬಲಂದೊಳಗೆ ಟೋಟಲ್ ಆಗಿ 5 ನರಸಿಂಹಗಳವ. ಅದಲ್ದ ಅಲ್ಲೇ ಉಗ್ರಸ್ತಂಭ ಅನ್ನೋದ. ಸೊ ನಾವು ಉಗ್ರಸ್ತಂಭ ಮತ್ತು 5 ನರಸಿಂಹ ದರ್ಶನ ಮಾಡ್ಕೋಬೇಕಿದ್ದೀವಿ. ಸೊ ಟ್ರೆಕ್ಕಿಂಗ್ ಒಳಗಂದ್ರೆ ಸಿಕ್ಕಾಪಟ್ಟೆ ಮಜಾ ಬರೋದ. ಆ್ಯಂಡ್ ಅದರಲ್ಲೂ ಉಗ್ರಸ್ತಂಭ ಆಗ್ತದ್ರೆ ಭಾಳ ರಿಸ್ಕಿನೂ ಅದ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ರೈಟ್ ಗೈಸ್, ಸೊ ದಿಸ್ ಇಸ್ ದ ಡೇ 2 ಆಫ್ ಅವರ್ ಅಹೋಬಲ ಯಾತ್ರಾ. ಸೊ ಈಗ ನಾವು ಎಲ್ಲಿ ಬಂದೇವಪ್ಪ ಅಂತಂದ್ರೆ ನಾನು ಫಸ್ಟಿಗೆ ಈಗ ಟ್ರೆಕ್ಕಿಂಗ್ ಮಾಡಿಗೆ ಬಂದೀವಿ. ಎಲ್ಲೇ ಮ್ಯಾಲಿನ ಅಪ್ಪರ್ ಅಹೋಬಲಕ್ಕೆ ಬಂದೇವೆ ನಾವು. ಸೊ ಇಲ್ಲೇ ಅಪ್ಪರ್ ಅಹೋಬಲದೊಳಗೆ 5 ನರಸಿಂಹಗಳವ. ಕಾರಂಜಿ ನರಸಿಂಹ ಆಮೇಲೆ ಇನ್ನೂ ಅವ. ಸೊ
ಫಸ್ಟಿಗೆ ನಾವು ಸೊ ನಮ್ಮದು ಪ್ಲ್ಯಾನ್ ಹೆಂಗದಪ್ಪ ಅಂದ್ರೆ ನಾವು ಫಸ್ಟಿಗೆ ಟಾಪ್ ಮೇಲೆ ಹೋಗ್ತೀವಿ ಅಲ್ಲಿ ಟ್ರ್ಯಾಕ್ ಮಾಡ್ಕೊತ ಜ್ವಾಲ ನರಸಿಂಹನ ಕಡೆ ಹೋಗ್ತೀವಿ. ಯಾಕಂದ್ರೆ ಈಗ ಟೈಮ್ ಏನಿಲ್ಲ ಅಂದರೂ 7 ಗಂಟೆ ಆಗಿದೆ. ಇನ್ನೂ ಯಾವುದೇ ನರಸಿಂಹ ದೇವ್ರದ್ದು ಗುಡಿಗಳು ಓಪನ್ ಆಗಿಲ್ಲ. ಸೊ ನಾವು ಟಾಪ್ ಮೇಲೆ ಹೋಗಿ ಏನು ಮಾಡ್ತೀವಪ್ಪ ಅಂದ್ರೆ ಜ್ವಾಲ ನರಸಿಂಹನ ಕಡೆ ಹೋಗೋಷ್ಟರೊಳಗೆ ಎಲ್ಲ ಗುಡಿಗಳು ಓಪನ್ ಆಗಿರ್ತಾವೆ. ಸೊ ಅಲ್ಲಿಂದ ಕೆಳಗೆ ಬರ್ಕೋಬೇಕು, ಎಲ್ಲ ನರಸಿಂಹ ದೇವ್ರ ದರ್ಶನ ಮಾಡ್ಕೋತೀವಿ. ಓಕೆ, ಸೊ ನೀವು ನೋಡ್ಬೋದು ಪ್ಲೇಸ್ ಅಂತೂ ಅನ್ನಾಹುತದ ಲಿಟ್ರಲಿ. ಸೊ ಇದು ಬೆಟ್ಟ ಗುಡ್ಡಗಳಂತೂ ಟಾಪ್ ಲೆವೆಲ್ ಅವ ಇಲ್ಲೇ ನಮಗೆ. ಸೊ ಇಲ್ಲೇ ನಮಗೆಲ್ಲ ಟಿಫಿನ್ ಇಲ್ಲೇ ಮಾಡ್ಕೊಂಡು ನಾವು ಇಲ್ಲಿಂದ ಟ್ರ್ಯಾಕ್ ಸ್ಟಾರ್ಟ್ ಮಾಡ್ಬೇಕಾ. ಯು ಗೈಸ್ ಕ್ಯಾನ್ ಸಿ ದ ಎನ್ವಿರಾನ್ಮೆಂಟ್ ಡ್ಯಾಮ್ ಅನ್ನಾಹುತದ. ಓಕೆ ಗೈಸ್, ಸೊ ಇಟ್ಸ್ ಟೈಮ್ ಟು ಕ್ಲೈಂಬ್ ದ ಮೌಂಟೇನ್. ನೋಡ್ಬೋದು ನೀವು. ಗೈಸ್ ನಾವೀಗ ಬಂದೀವಿ ಅಪ್ಪರ್ ಅಹೋಬಲದ ಮೇನ್ ಟೆಂಪಲ್. ಕೆಳಗೆ ಒಂದು ಮೇನ್ ಟೆಂಪಲ್ ಅದ ಆ್ಯಂಡ್ ಮ್ಯಾಲೆ ಒಂದು ಮೇನ್ ಟೆಂಪಲ್ ಅದ. ಸೊ ಇದು ಮ್ಯಾಲಿಂದ ಮೇನ್ ಟೆಂಪಲ್, ಕೆಳಗಿನ ಮೇನ್ ಟೆಂಪಲ್ ನಾವು ನಿಮಗೆ ಆಲ್ರೆಡಿ ತೋರಿಸೇವಿ. ಸೊ ದಿಸ್ ಈಸ್ ದಿ ಮ್ಯಾಲಿಂದ ಮೇನ್ ಟೆಂಪಲ್, ದಿಸ್ ಒನ್. ಲಕ್ಷ್ಮೀ ನರಸಿಂಹ ಸ್ವಾಮಿ ಗೋವಿಂದ ಗೋವಿಂದ. ನೋಡ್ಬೋದು ಗೈಸ್, ನೀವು ಪಾತ್ ಇತ್ತಲೇ ಕೈಂಡ್ ಆಫ್ ಗುಡ್. ಓಕೆ ಗೈಸ್, ನಾನು ನರಸಿಂಹನ ಕಡೆ ಹೋಗ್ತೀವಿ. ಸೊ ನಾವಿಲ್ಲಿ ದಂಡ ತೊಗೊಂಡಿವಿ ಈಗ. ಆ್ಯಂಡ್ ಇಲ್ಲಿಂದ ನಾವು ಈಗ ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾ, ಟ್ರೆಕಿಂಗ್ ಮಾಡಿ ಸ್ಟಾರ್ಟ್ ಮಾಡ್ಬೇಕಾ. ಸೊ ಲೆಟ್ಸ್ ಗೋ. ಸೊ ಗೈಸ್ ನೋಡ್ಬೋದು ಇಲ್ಲೇ ಸ್ನಾನ ಮಾಡತ್ತಾರ ಆ್ಯಂಡ್ ಆ ಬ್ರಿಡ್ಜ್ ಐತಿ. ಸೊ ಆ ಬ್ರಿಡ್ಜ್ ಕಡೆ ಹೋಗ್ಬೇಕೀಗ ನಾವು. ಲೆಟ್ಸ್ ಗೋ. ಗೋವಿಂದ. ಸೊ ಗೈಸ್ ಇಲ್ಲಿಂದ ನಾವೀಗ ಮ್ಯಾಲೆ ಇರ್ಬೇಕಾ. ನೋಡ್ಬೋದು ನೀವು ರಸ್ತೆ ಅಂತ ನಾವು ತವ ಇಲ್ಲೇ ಸುತ್ತಮುತ್ತಲ ಫುಲ್ ಗುಡ್ಡ ಬೆಟ್ಟಗಳು. ಸೊ ಗೈಸ್ ನಾವೀಗ ಬಂದೇವಿ ಶ್ರೀ ವರಾಹ ನರಸಿಂಹ ಸ್ವಾಮಿ ಸನ್ನಿಧಿ ಒಳಗೆ. ಲಿಟ್ರಲಿ ಭಾಳ ಇದು ಅಲ್ಲಿಂದ ಹಾಕೊಂಡು. ಸೊ ಗೈಸ್ ನೋಡ್ಬೋದು ಇಲ್ಲೇ ದಿಸ್ ಈಸ್ ರಸ್ತೆ ಹೆಂಗೆ ನೋಡ್ರಿ ಇಲ್ಲಿ ಮುಂದೆ ಫುಲ್ ಕಲ್ಲು ಬಂಡೆಗಳವ ಇಲ್ಲೇ. ಆ್ಯಂಡ್ ನಾವು ಹೆಂಗೆ ಮಾಡಿ ಇದನ್ನು ಹತ್ತೇವೆ ಈಗ. ಇನ್ನೂ ಭಾಳ ಮುಂದೆ ಹೋಗ್ಬೇಕು ನಾ ಇನ್ನು. ಡ್ಯಾಮ್ ಎಲ್ಲೆಲ್ಲೂ ಕಾಡು ಗೈಸ್. So guys, here is the ಜ್ವಾಲ ನರಸಿಂಹ ಹೋಲಿಕೆ ಸ್ಟೆಪ್ಸ್ ಅವ ಮೇಲೆ. ಇಲ್ಲಿಂದ ಹೋಗ್ಬೇಕೀಗ. ಅಲ್ಲಿಂದ ಹೆಂಗೆಂಗೋ ಬಂದ್ವಿ ನಾವು. ಈಗ ಆ್ಯಕ್ಚುಲಿ ಬ್ರಿಡ್ಜ್ ಇತ್ತು, ಬಟ್ ನಾವು ಈ ಕಡೆಯಿಂದ ಬಂದಿಲ್ಲ. ಹರಸಾಹಸ ಮಾಡಿ ಬಂದ್ವಿ ನಾವು. ಸೊ ಗೈಸ್ ನೋಡ್ಬೋದಿಲ್ಲ, ಅಲ್ಲಿಂದ ಹತ್ತು ಬಂದೇವಿ. ಇನ್ನು ಹಂಗೆ ಹತ್ತು ಹೋಗ್ಬೇಕು ಲಿಟ್ರಲಿ. ಎಲ್ಲಿ ಹೋಗಿ ನರಸಿಂಹ ಸಾಯಿಸ ನೋಡ್ರಿ ಆ ಹಿರಣ್ಯಕಶ್ಯಪನ್. ಇದಲ್ಲ ಸೊ ಗೈಸ್ ಇವ್ರು ನೋಡ್ಬೋದ, ಇವ್ರು 62 years old ಆ್ಯಂಡ್ ಅಲ್ಲಿ ತನಕ ಹೋಗಿ ಹತ್ತು ಬಂದಾರ. ರೈಟ್ ಫಸ್ಟ್ ಟೈಮ್ ಎಂತ ಹಿಸ್ಟ್ರಿ ಮೆಟ್ರಾಸ್ ಉಲ್ಟಾ ಸಿಗ್ತಾನು ಇಂಗ್ಲಿಷ್ ಮಾಡೇ. ಡ್ಯಾಮ್ ಗೈಸ್ ಅಲ್ಲಿ ನೋಡಲ್ಲೇ ಯಾಕಂದ್ರೆ ಆಗಿರೋ ಗೈಸ್ ಜ್ವಾಲ ನರಸಿಂಹ ಅದ ಲೆವೆಲ್. ಸೊ ಗೈಸ್ ನೀವು ನೋಡ್ಬೋದಾ ಅಲ್ಲಿ ಮುಂದೆ ಉಗ್ರ ಜ್ವಾಲ ನರಸಿಂಹ ಇದಾನ. ಆ್ಯಂಡ್ ಇಲ್ಲೇ ಈ ನೀರು ಬೀಳ್ತಾವ ಅದ್ರೊಳಗೆ ಹೋಗ್ಬೇಕು ನಾವೀಗ. ಲೆಟ್ಸ್ ಗೋ. ಇಷ್ಟು ಹತ್ತು ಬಂದಿದ್ದಕ್ಕೆ ಇಷ್ಟು ಹತ್ತು ಬಂದಿದ್ದಕ್ಕೂ ಒಂದು ಸ್ವಲ್ಪ ನರಸಿಂಹ ತಂಪು ಮಾಡಿದ ನಮಗೆ. ಶೆಕೆ ಆಗಿತ್ತು ಫುಲ್. ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ಹಿಯರ್
ಡ್ಯಾಮ್ ಬ್ರೋ. ನಾವೀಗ ಜ್ವಾಲ ನರಸಿಂಹನ ದರ್ಶನ ಮಾಡ್ಕೊಂಡು ಬಂದೇವಿ. ಸೊ ಇಲ್ಲೇ ಈ ಜಗದೊಳಗೆ ನರಸಿಂಹದೇವರ ಹಿರಣ್ಯಕಶಿಪುನ ವಧೆ ಮಾಡಿದ್ರು. ಆ್ಯಂಡ್ ವಧೆ ಮಾಡಿ ಈ ಕುಂಡದೊಳಗೆ ಅವ್ರ ತಮ್ಮ ಕೈಗಳನ್ನು ತೊಳ್ಕೊಂಡಿದ್ರು. ಸೊ ಆ ನೀರು ಒಂದು ಸ್ವಲ್ಪ ಕೆಂಪದ, ಇನ್ನೂ ಇಲ್ಲ ಅನ್ನೋಂಗಿಲ್ಲ, ಇಟ್ ಈಸ್ ಕೆಂಪ್. ಸೊ ನೀವು ಇದನ್ನೇ ನೋಡ್ಲಿಕ್ಕೆ ನೋಡ, ಇದು ಉಗ್ರ ಸ್ತಂಭಕ್ಕೆ ಹೋಗೋ ದಾರಿ. ಸೊ ಯಾ ಓಕೆ. ಸೊ ನಮ್ದೇನು ವಿಚಾರ ಐತಿ, ಈಗ ಉಗ್ರ ಸ್ತಂಭ ಹತ್ಬೇಕಂತ ವಿಚಾರ ಅದ. ಬಟ್ ನಮ್ಮ ಮನ್ಯಾಗ ಏನಂದ್ರಪ್ಪ ಅಂದ್ರೆ ಹತ್ಲಿಕ್ಕೆ ಅದು ಹೋಗ್ಬೇಡ ಅಂತಂದ್ರೆ. ಬಟ್ ಐ ಆಮ್ ಸಾರಿ ಅಮ್ಮ, ಲೆಟ್ಸ್ ಗೋ. ಓಕೆ. ಸೊ ನಾವೀಗ ಎದ್ದಿದ್ದೀವಪ್ಪ ಅಂದ್ರೆ ಭೂವರ ನರಸಿಂಹಸ್ವಾಮಿ ಇದ್ರ ಕ್ಷೇತ್ರವಾಗಿದ್ವಿ. ಓಕೆ. ಸೊ ಇಲ್ಲೇ ವರಾಹ ಸ್ವಾಮಿ ಇದಾರಲ್ಲ, ಅವರು ಹಿರಣ್ಯಾಕ್ಷನನ್ನು ವಧೆ ಮಾಡಿದ್ದ ಸ್ಥಳ ಅದದು. ಓಕೆ. ಯಾರಪ್ಪ ಹಿರಣ್ಯಾಕ್ಷ ಅಂದರೆ ಹಿರಣ್ಯಕಶಿಪುನ ತಮ್ಮ ಭೂಮಿದೇವಿನ ಎತ್ಕೊಂಡು ಹೋಗಿದ್ದ ನೋಡ. ಸೊ ಅವನ ಹಿರಣ್ಯಾಕ್ಷ. ಸೊ ಅವನ್ನ ವಧೆ ಮಾಡಿದ್ದು ಇಲ್ಲೇ ಭೂವರ ನರಸಿಂಹಸ್ವಾಮಿ ಟೆಂಪಲ್ ಅದ. ಇಲ್ಲಿ ನೋಡ್ಬೋದು, ದಿಸ್ ಈಸ್ ದ ಭೂವರ ನರಸಿಂಹಸ್ವಾಮಿ ಟೆಂಪಲ್. ಈಗ ನಾವು ಈ ಕಡೆ ಹೊಂಟಿವಿ, ಮಾಲೋಲ ಟೆಂಪಲ್ ಕಡೆ ಅದ ಇಲ್ಲೇ. ಓಕೆ. ಮಾಲೋಲತ್ತ ಎಸ್ಕೋ. ಸೊ ನಾವೀಗ ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಪ್ರಹ್ಲಾದನ ಪಾಠಶಾಲೆ. ಸೊ ನೋಡಂಬರ್ರಿ, ಇದು ಅದಕ್ಕೆ ಹೋಗೋ ದಾರಿ. ಸೊ ನಾವು ಅಲ್ಲಿಂದ ಇಲ್ಲಿ ನಡ್ಕೊಂಡು ಬಂದೇವಿ. ಸೊ ಅಲ್ಲಿ ಇನ್ನೊಂದು ಮ್ಯಾಲೆ ಹೋಗ್ಬೇಕು. ಈಗ ಅಲ್ಲಿ ಮ್ಯಾಲೆ ಡೋರ್ ಕಾಣಿಸಲ್ಲ, ಅಲ್ಲಿ ಹೋಗ್ಬೇಕು ನಾವು. ಸ್ಟೆಪ್ಸ್ ನೋಡ್ಬೇಕಾಯ್ತು ಲಿಟ್ರಲಿ. ಎಸ್ಕೋ ಒಳಗೆ ಬಿಡ್ತಲ್ಲ ಗೊತ್ತಿಲ್ಲ. ಓಕೆ. ಸೊ ನಾವೀಗ ಪ್ರಹ್ಲಾದ ಪಾಠಶಾಲೆಯಿಂದ ಹೊರಗೆ ಬಂದೀವಿ. ಸೊ ಇಲ್ಲಿ ಏನಾಗಿತ್ತಪ್ಪ ಸ್ಟೋರಿ ಅಂತಂದ್ರೆ, ನಿಮಗೆ ಗೊತ್ತಿರ್ಬೋದು, ಹಿರಣ್ಯಕಶಿಪು ತನ್ನ ಸೈನಿಕರಿಗೆ ಹೇಳಿ ಪ್ರಹ್ಲಾದನ ಕೆಳಗೆ ಸಲ್ಸಿರ್ತಾನೆ ನೋಡೋ ಗುಡ್ದಿಂತ್ರ. ಸೊ ಅಲ್ಲವ ಅಲ್ಲಿಂತ್ರ ಮ್ಯಾಲ್ ಅಲ್ಲಿ ಕಾಣ್ಬೋದು, ಅಲ್ಲಿಂದ ಕೆಳಗೆ ಬಿದ್ದಿರ್ತಾನವ, ಒಳಗೆ ಬಿದ್ದಿರ್ತಾನೆ. ಆಬ್ವಿಯಸ್ಲಿ ಹೊರಗೆ ಬಿದ್ದಿಲ್ಲ. ಸೊ ಒಳಗೆ ಬಿದ್ದಿದ್ದ. ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲಿ ಇಲ್ಲೇ ಒಬ್ಬವ ಯೋಗ ನರಸಿಂಹ ಇದ್ದಾನೆ. ಸೊ ಅವನ ಕಾಲ ಲೈಕ್ ಉಳ್ಕಿದ ಕಡೆ ನೀವು ನೋಡಿದ್ರೆ ಒಳಗೆ ತೊಗೊಳೋಣ ತನ್ನ ಪಾದಗಳನ್ನ. ಬಟ್ ಇಲ್ಲೇ ಫುಲ್ ಈ ಕಡೆ ಈ ಟೈಪ್ ಅಂದ ಪಾದ ಅವನು. ಸೊ ಹಂಗಂದ್ರೆ ಏನಪ್ಪ ಅಂತಂದ್ರೆ, ಅವ ಯೋಗ ವಿದ್ಯೆಯನ್ನು ದಾನ ಮಾಡಿದಾನ ಅಂತ ಅರ್ಥ. ವಿಷಯ ಏನಪ್ಪ ಅಂತಂದ್ರೆ, ಈಗ ಪ್ರಹ್ಲಾದ ತನ್ನ ಗುರುಕುಲ ಸಂಬಂಧ ಇಲ್ಲಿ ಬರ್ತಿದ್ದ ಅಂತ, ಈ ಫುಲ್ ಏರಿಯಾದಲ್ಲ ಇಲ್ಲಿ ಬರ್ತಿದ್ದ. ಸೊ ಇಲ್ಲೆಲ್ಲ ಬಂದಾಗ ನಾರಾಯಣ ಇರ್ತಾನೆ ನೋಡ. ನಾರಾಯಣ ಅವನು ಸಪ್ರೇಟಾಗಿ ಕರ್ಕೊಂಡು ಹೋಗಿ ಅಲ್ಲೇ, ಅದನ್ನು ನಾವು ಆಗಲೇ ಹೋಗಿದ್ವಿ ನೋಡ. ಸೊ ಅಲ್ಲಿ ಹೋಗಿ ಅವಂಗ ಪಾಠ ಮಾಡ್ತಿದ್ದ ಅಂತ. ಸೊ ಇಷ್ಟೇ ಅಂತ ನಾವು ಗೈಸ್ ಬಂದು ಹೋಗ್ರಿ ಅಹೋಬಲಕ್ಕೆ. ಆ್ಯಂಡ್ ಇನ್ನೊಂದು ವಿಷಯ, ಅಹೋಬಲ ಏನದ ನೋಡ, ಇದು ಒಂದು ದೊಡ್ಡ ಹಿರಣ್ಯಕಶ್ಯಪುವಿನ ರಾಜಧಾನಿ. ಓಕೆ. ಅಹೋಬಲ ಒಂದು ಟೈಪ್ ಆಸ್ಥಾನ, ಒಂದು ಫುಲ್ ಇತ್ತು. ಲಿಟ್ರಲಿ ಇದು ಎಷ್ಟು ದೊಡ್ಡದ ಗೊತ್ತೇನೋ, ಇಷ್ಟು ದೊಡ್ಡದ ಒಂದು ಆಸ್ಥಾನ ಇತ್ತು. ಕಾಂಟ್ ಬಿಲೀವ್, ಲಿಟ್ರಲಿ ಮೈಂಡ್ ಬ್ಲೋಯಿಂಗ್. ಓಕೆ ಗೈಸ್. ಸೊ ನಾವೀಗ ಮಾಲೂರ ನರಸಿಂಹ ನೋಡ್ಕೊಂಡು ಬಂದ್ವಿ. ಸೊ ಮಾಲೂರ ನರಸಿಂಹ ಇದಕ್ಕಪ್ಪ ಅಂತಂದ್ರೆ, ನಮ್ಮ ನರಸಿಂಹದೇವರ ಉಗ್ರ ಸ್ವರೂಪದೊಳಗಿದ್ದಾಗ ತಾಯಿ ಲಕ್ಷ್ಮೀದೇವಿ ಬಂದು ಅವ್ರನ್ನ ಶಾಂತ ಮಾಡಲಿಕ್ಕೆ ಅವ್ರ ಕಡೆ ಹೋಗಿದ್ರು. ಸೊ ಅದ್ರ ಸಂಬಂಧ ನಾವು ಇದು ಮಾಲೂರ ನರಸಿಂಹ ಅಂತಂದ್ರೆ ಮಾ ಮತ್ತು ಲೋಲ, ದಟ್ ಈಸ್ ಮಾ ಅಂದ್ರೆ ಲಕ್ಷ್ಮೀದೇವಿ ಆ್ಯಂಡ್ ಲೋಲ ಅಂದ್ರೆ ಸಮಾಧಾನ ಮಾಡೋದು. ಸೊ ಸಮಾಧಾನ ಆಗ್ಯಾರ. ಸೊ ಇಲ್ಲೇ ನರಸಿಂಹದೇವರ ತಡಿ ಮೇಲೆ ಲಕ್ಷ್ಮೀದೇವಿ ಆಸನವಾಗ್ಯಾಳ. ಸೊ ಅದಕ್ಕಿಂತ ಮಾಲೋಲ ಅಂತದ. ಸೊ ಯಾ ಗೈಸ್, ನಾವು ಅಲ್ಲಿ ಟಾಪ್ ಮೇಲೆ ತನಕ ಹೋಗಿ ಬಂದೇವು ಲಿಟ್ರಲಿ. ಈಗ ನಾವು ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಕಾರಂಜನ ನರಸಿಂಹಕ್ಕೆ ಹೊಂಟೇವಿ. ಏನಿಲ್ಲ ಅಂದ್ರೆ 1.5 ಕಿಲೋಮೀಟ್ರ್ ಅದ. ಓಕೆ. ಸೊ 1.5 ಕಿಲೋಮೀಟ್ರ್ ತನಕ ಈಗ ನಡ್ಕೊಂಡು ಹೋಗ್ಬೇಕು ನಾವು. ಆ್ಯಕ್ಚುಲಿ ಆಟೋ ಟ್ರೈ ಮಾಡಿದ್ವಿ, ಬಟ್ ಯಾವ ಇರಲಿಲ್ಲ, ಯಾಕಂದ್ರೆ ಮಧ್ಯಾಹ್ನ ಹೊತ್ತದ. ಬಟ್ ಅಲ್ಲಿ ತನಕ ಹೋಗಿ ಬಂದೇವೆ ಗೈಸ್ ಲಿಟ್ರಲಿ. ನಾವು ಅಲ್ಲಿಂದ ನಾವು ಇದನ್ನು ನೋಡಿದ್ರೆ ಇದು ಒಂದು ಟೈಪ್ ಗರುಡ ಟೈಪ್ ಕಾಣಿಸ್ತು. ಇದು ಹಿಂದಿನ ಬೆಟ್ಟ ಇದು ಅನ್ನ ಹೊತ್ತು ಗೈಸ್ ಲಿಟ್ರಲಿ. ವಿ ಕಾಂಟ್ ಬಿಲೀವ್ ಅವರ್ ಸೆಲ್ಫ್. ಸೊ ನಾವೀಗ ಬಂದಿದ್ದು ಕಾರಂಜನ ನರಸಿಂಹಕ್ಕೆ. ಸೊ ದಿಸ್ ಇಸ್ ದ ಲಾಸ್ಟ್ ಒನ್. ಸೊ ಕಾರಂಜನ ನರಸಿಂಹ ಅಂದರೆ ಏನಪ್ಪ ಅಂತಂದ್ರೆ, ಇಲ್ಲೇ ಶ್ರೀ ನರಸಿಂಹದೇವರು ಹನುಮಂತನಿಗೆ ದರ್ಶನ ಕೊಟ್ಟಿದ್ರು. ಹನುಮಪ್ಪಗೆ ಸ್ಟಾರ್ಟಿಂಗಿಗೆ ನರಸಿಂಹ ಅಂದ್ಕೊಂಡು ಯಾರಂತ ಗೊತ್ತಾಗಲಿಲ್ಲ. ಸೊ ಆ ವಿಗ್ರಹದ ಒಂದು ಕೈಯೊಳಗೆ ಚಕ್ರ ಇದ್ರೆ ಇನ್ನೂ ಕೆಳಗೆ ಶಂಖ ಇಲ್ಲ, ಬಟ್ ಅದ್ರ ಬದಲಾಗಿ ಧನಸ್ ಐತಿ. ಸೊ ಅವಾಗ ಹನುಮಪ್ಪ ಗೊತ್ತಾಗ್ತಾ, ಹೌದು ಇದು ರಾಮನ ಅವತಾರನ ಅಂತ. ಸೊ ಸೊ ಇದಕ್ಕೆ ಕಾರಂಜನ ನರಸಿಂಹ ಅಂತಾರೆ. ಆ್ಯಂಡ್ ಕಾರಂಜ ಅನ್ನೋದು ಒಂದು ಮರ ಅದ ಇಲ್ಲೇ. ಸೊ ಅದ್ರ ಬುಡಕ್ಕೆ ಈ ನರಸಿಂಹದೇವರು ಪ್ರತ್ಯಕ್ಷ ಆಗಿದ್ದಾರೆ. ಸೊ ಇದಕ್ಕೆ ಕಾರಂಜ ನರಸಿಂಹ ಅಂತ ಹೆಸರು ಬಂದದ. ಸೊ ಇಲ್ಲಿಗೆ ನಮ್ದು ಮ್ಯಾಲಿನ 5 ನರಸಿಂಹದೇವ್ರನ್ನ ನಾವು ದರ್ಶನ ತಗೊಂಡೀವಿ. ಸೊ ಇಲ್ಲಿಗೆ
ಸೊ ನೀವೇನೇನು ಇದು ಆಫ್ ರೋಡಿಂಗ್ ನೋಡ್ಲಿತ್ತಿಲ್ಲ, ದಿಸ್ ಇಸ್ ಜಸ್ಟ್ ದ 1% ಆಫ್ ಗೋಯಿಂಗ್ ಟು ಭಾರ್ಗವ ಆ್ಯಂಡ್ ಪಾವನ ನರಸಿಂಹ. ನಾವು ಲಿಟ್ರಲಿ ಎಷ್ಟು ತಾಸಪ್ಪ ಅಂದರೆ 2.5 ತಾಸು ನಾವು ಆಫ್ ರೋಡಿಂಗ್ ಮಾಡೀವಿ. ಆಫ್ ರೋಡಿಂಗ್ ಮಾಡಿ ನಂತರ ನಾವು ರೀಚ್ ಆದ್ವಿ ಎಲ್ಲಪ್ಪ ಅಂದರೆ ಫಸ್ಟಿಗೆ ನಾವು ಹೋಗಿದ್ವಿ ಪಾವನ ನರಸಿಂಹಕ್ಕೆ. ಸೊ ನಾವು ಹೋದಿನ ಎಲ್ಲ ಕಾಡಿನ ಜನಾಂಗದವರು ನರಸಿಂಹಗೆ ಬೇಟೆಯನ್ನು ಅರ್ಪಿಸ್ಲಿಕ್ಕೆ ಬಂದಿದ್ರು ಆ್ಯಂಡ್ ಎಲ್ಲೆಲ್ಲೂ ಹಬ್ಬದ ವಾತಾವರಣ ಇತ್ತು. ಆ್ಯಂಡ್ ದಿಸ್ ಈಸ್ ದ ಎಕ್ಸಾಕ್ಟ್ ಪ್ಲೇಸ್ ವೇರ್ ನರಸಿಂಹದೇವರದು ಮತ್ತು ಚಂಚುಲಕ್ಷ್ಮೀ ದೇವಿ ಮದುವೆ ಆಗಿದ್ದಾರೆ. ಆ್ಯಂಡ್ ಪಾವನ ನರಸಿಂಹ ಬುಧಗ್ರಹದ ಅಧಿಪತಿ. ಓಕೆ ಗೈಸ್, ಸೊ ನಾವೀಗ ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ಭಾರ್ಗವ ನರಸಿಂಹನ ಕಡೆ ಹೊಂಟೇವಿ. ಸೊ ಇಲ್ಲೇ ಒಂದು 20 ನಿಮಿಷ ತನಕ ನಾವು ಟ್ರ್ಯಾಕಿಂಗ್ ಮಾಡ್ಕೊತ ಹೋಗ್ಬೇಕಾ. ಸೊ ನಾವು ನೋಡ್ಬೋದು ಇಲ್ಲೇ 20 ನಿಮಿಷ ತನಕ ಟ್ರ್ಯಾಕಿಂಗ್ ಮಾಡ್ಕೊತ ಹೋಗ್ಬೇಕು ನಾವು. ಆ್ಯಂಡ್ ಆಫ್ಟರ್ ದ್ಯಾಟ್ ವಿಲ್ ಗೆಟ್ ಅಪರ್ಚುನಿಟಿ ಟು ದರ್ಶನ್ ತೊಗೋಬೋದು ನಾವು ನರಸಿಂಹಂದ. ಸೊ ಭಾರ್ಗವ ನರಸಿಂಹನ ಸ್ಟೋರಿ ಏನಪ್ಪ ಅಂತಂದ್ರೆ ಇಲ್ಲೇ ನರಸಿಂಹದೇವರು ಪರಶುರಾಮಗ ಒಲ್ದಿದ್ರಂತ. ಸೊ ಅದ ಇಲ್ಲಿದ್ದು ಸ್ಟೋರಿ. ಸೊ ಈಗ ನಾವು ಅಲ್ಲೇ ಹೊಂಟೇವಿ. ಆಮೇಲೆ ನರಸಿಂಹನ ಕೈಯಾಗ ಒಂದು ಪರಶು ಐತಿ, ಆಬ್ವಿಯಸ್ಲಿ ಪರಶುರಾಮ ಇದಲ್ಲ. ಸೊ ಪರಶು ಐತಿ. ಸೊ ನೋಡ್ರಿ ಗೈಸ್, ನೇಚರ್ ಮಾತ್ರ ಅನ್ನೋದೈತಿಲ್ಲ. ಸೊ ಭಾರ್ಗವ ನರಸಿಂಹದ ಆ್ಯಕ್ಚುಯಲ್ ಸ್ಟೋರಿ ಏನಪ್ಪ ಅಂತಂದ್ರೆ ಪರಶುರಾಮರಿಗೆ ನರಸಿಂಹ ಹಿರಣ್ಯಕಶಿಪುನ ಹೆಂಗೆ ಸಂಹಾರ ಮಾಡಿದಲ್ಲ ಅದ ರೀತಿಯೊಳಗೆ ಅವರಿಗೆ ದರ್ಶನ ಮಾಡಬೇಕಾಯ್ತು. ಸೊ ಅವರ ಆಸೆಯನ್ನು ನರಸಿಂಹದೇವರು ಇದೇ ಜಾಗದಲ್ಲಿ ಈಡೇರಿಸಿದ್ರು. ಸೊ ಅದಕ್ಕೆ ಇವರಿಗೆ ಭಾರ್ಗವ ನರಸಿಂಹ ಅಂತ ಕರೀತಾರೆ. ಓಕೆ ಗೈಸ್, ಸೊ ನಮ್ದು ನವನರಸಿಂಹ ದರ್ಶನ ಆಗೈತೆ. ಸೊ ಇವತ್ತಿಗೆ ನಮ್ದು ಅಹೋಬಲ ನಮಗೆ ಬಂದಿತ್ತು ಸಾರ್ಥಕ ಆಯ್ತು. ನವನರಸಿಂಹ ದರ್ಶನ ಎಲ್ಲ ಆಗೈತೆ. ಓಕೆ, ಸೊ ಸಂಜೆ ಹೇಳಿ ಏನಾರ. ನವನರಸಿಂಹ ದರ್ಶನ ಮುಗಿಸಿದ್ವಿ. 9 ನರಸಿಂಹಗಳ ಒಂದು ದರ್ಶನ ಮತ್ತು ಆ ಒಂದು ದೇವರಿಗೆ ನಾವು ಏನು ಬಿಡ್ಕೋಬೇಕಂತ ಬಂದಿದ್ವಿ, ಬಿಡ್ಕೊಂಡ್ವಿ. ಆ್ಯಕ್ಚುಲಿ ಉಗ್ರಸ್ತಂಭ ಹತ್ಬೇಕಂತ ಬಂದಿದ್ವಿ. ಆ ಒಂದು ಅಡ್ವೆಂಚರಸ್ನ ನಾವು ಮುರಿಬೇಕಂತಂದು ಸೊ ಅದನ್ನೂ ಮಾಡಿದ್ವಿ. ಸೊ 9 ನರಸಿಂಹಗಳನ್ನು ನಾವು ಭೇಟಿಯಾಗಿ ಅವರಿಗೆ ಅವ್ರ ಕಡೆ ಒಂದು ಆಶೀರ್ವಾದನವನ್ನು ತೊಗೊಂಡು ಲೈಕ್ ಜೀವನದೊಳಗೆ ಒಂದು ಮಾಡ್ಬೇಕಂತಿದ್ದೆ ನಾನು ನವನರಸಿಂಹ ದರ್ಶನ. ಸೊ ನಾವು ಸಣ್ಣ ವಯಸ್ಸೊಳಗನ ಮುಗಿಸಿದ್ವಿ ನವನರಸಿಂಹ. ಲೆಟ್ಸ್ ಗೋ. ಸೊ ಇಲ್ಲಿಗೆ ನಮ್ದು ಇದು ಒಂದು ಭಾರ್ಗವ ನರಸಿಂಹ ಅಂತಲ್ಲ, ಸಾರಿ. ಸೊ ಇಲ್ಲಿಗೆ ನಮ್ದು ಅಹೋಬಲ ನಮ್ದು ವ್ಲಾಗ್ ಕಂಪ್ಲೀಟ್ ಆಗುತ್ತದ. ಸೊ ನಾವು ಸಿಗೋಣ ನೆಕ್ಸ್ಟ್ ವ್ಲಾಗ್ದೊಳಗೆ. ಅಲ್ಲಿ ತನಕ ಹೊಸ ಒಂದು ಅಡ್ವೆಂಚರಸ್ ಜೊತೆ ಬರ್ತೇವೆ ಮತ್ತೆ. ಜೈ ಹಿಂದ್, ಜೈ ಕರ್ನಾಟಕ.